ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನೀರಿನ ಬಗ್ಗೆ ರೈತರಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡ. ಆರ್ ಬಸನಗೌಡ ತುರ್ವಿಹಾಳ್. ಬೇಸಿಗೆ ಬೆಳೆಗೆ ನೀರು ಬಿಡಿ, ಖರೀದಿ ಕೇಂದ್ರ ತೆರೆಯಲು ರೈತ ಸಂಘಟನೆಯಿಂದ ಪ್ರತಿಭಟನೆ. ಗಾಂಧಿನಗರ ಜಾಲಿಹಾಳ್ ಗ್ರಾಮದಲ್ಲಿ ಜನನಿ ಪುಷ್ಪಕಲಾ ಯುವಕ ಸಂಘದಿಂದ ಏಡ್ಸ್ ಬಗ್ಗೆ ಜಾಗೃತಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ತುಂಗಭದ್ರಾ ಐಸಿಸಿ ಸಭೆಯ ಮುಂಚೆ ಎಡದಂಡೆ ನಾಲೆಯ ಬಗ್ಗೆ ರಾಜಕೀಯ ಪಕ್ಷಗಳ ಮುಖಂಡರು ರೈತರಲ್ಲಿ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಎಂದು ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿಂದು ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಐಸಿಸಿ ಸಭೆ ನಡೆಯಲಿದ್ದು, ಸಭೆಯ ಮುಂಚೆ ರೈತರಿಗೆ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ. ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಣೆಕಟ್ಟು ನಿರ್ಮಾಣ ಮಾಡಿ ಹಸಿರು ಕ್ರಾಂತಿ ಮಾಡಿದ್ದು ನಾವು, ಕಾಂಗ್ರೆಸ್ ಪಕ್ಷದವರು ಹೊರತು ಅವರಲ್ಲ. ವಿರೋಧ ಪಕ್ಷದವರು ನಮಗೆ ರೈತರ ಬಗ್ಗೆ ಕಾಳಜಿಯ ಪಾಠಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ರೈತರಲ್ಲಿನ ಗೊಂದಲ ನಿವಾರಣೆ ಮಾಡುವ ಸಲುವಾಗಿ ನವೆಂಬರ್ 5ರಂದು ಐಸಿಸಿ ಸಭೆ ಕರೆಯಲಾಗಿದ್ದು, ಬಲ ಮತ್ತು ಎಡದಂಡೆ ಕಾಲುವೆಯ ಜಿಲ್ಲೆಗಳ ಮುಖಂಡರು, ರೈತರು ಭಾಗವಹಿಸಲಿದ್ದಾರೆ. 3 ರಾಜ್ಯಗಳ ಒಪ್ಪಿಗೆಯ ನಂತರ ಗೇಟ್ ಅಳವಡಿಕೆಗೆ ಮುಂದಾಗಿದ್ದು, ಈಗಾಗಲೇ ಟೆಂಡರ್ ಕರೆದು ಕೆಲಸ ಪ್ರಾರಂಭಿಸಲಾಗಿದೆ. ಈಗಾಗಲೇ 7 ಕ್ರಸ್ಟ್ ಗೇಟ್ಗಳನ್ನು ತಯಾರು ಮಾಡಲಾಗಿದ್ದು, ಇನ್ನು ಉಳಿದ ಕ್ರಸ್ಟ್ ಗೇಟ್ಗಳ ತಯಾರಿ ನಡೆದಿದೆ. ಎಲ್ಲರಿಗೂ ರೈತರಿಗೆ ನೀರು ಬಿಡಬೇಕೆಂಬುದಾಗಿದೆ. ವಿರೋಧ ಪಕ್ಷದ ಮುಖಂಡರು ಬೇಕಾಬಿಟ್ಟಿ ಹೇಳಿಕೆ ಕೊಡುವುದು ಸರಿಯಲ್ಲ. ಇದು ಕೇವಲ ರಾಜ್ಯ ಸರ್ಕಾರದ ನಿರ್ಧಾರ ಮಾತ್ರ ಅಲ್ಲ, ನಮ್ಮದು ಬದ್ಧತೆಯುಳ್ಳ ಸರ್ಕಾರ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅನುಷ್ಠಾನಕ್ಕೆ ತಂದಿದೆ. ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೂ ತಲುಪುತ್ತಿದೆ. ನಮ್ಮ ಭಾಗದಲ್ಲಿ ಹತ್ತಿ, ತೊಗರಿ, ಜೋಳದ ಬೆಳೆ ನಾಶವಾಗಿದ್ದು, ಈಗಾಗಲೇ ಸರ್ವೆ ಕಾರ್ಯವು ಪ್ರಾರಂಭವಾಗಿದೆ. ಶೀಘ್ರದಲ್ಲಿ ಸಮೀಕ್ಷೆ ವರದಿ ಬಂದ ನಂತರ ಪರಿಹಾರ ನೀಡಲಾಗುವುದು ಎಂದರು. ಈ ವೇಳೆ ಗ್ರಾಮೀಣ ಘಟಕ ಅಧ್ಯಕ್ಷ ಮಲ್ಲಿಕಾರ್ಜುನ್, ನಿರ್ಪಾದೆಪ್ಪ ಗುಡಿಹಾಳ್, ವಕೀಲರು ಹನ್ಮೇಶ್ ಬಾಗೋಡಿ, ಸಿದ್ದನಗೌಡ ಮಾಟೂರ್, ಬಸವರಾಜ್ ಕುರ್ಕುಂದ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು. ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ, ಎಲ್ಲ ಜನರ ಪರವಾಗಿ, ಬಡವರ ಪರವಾಗಿ ನಾವೆಲ್ಲ ಕೆಲಸ ಮಾಡುವಂಥ ಸರ್ಕಾರ ಈ ಸಂದರ್ಭದಲ್ಲಿ ನಾವು ತಿಳಿಸಿ, ಇವತ್ತು ಸರ್ಕಾರದ ನಿರ್ಣಯ, ಇವತ್ತೇನು 3 ರಾಜ್ಯಗಳು ನಿರ್ಣಯವನ್ನು ಮಾಡಿ ಈಗಾಗಲೇ ಸೆಂಟ್ರಲ್ನಿಂದ ಇವತ್ತು ಟೆಂಡರ್ನ ಕರೆಯುವಂಥ ಕೆಲಸ ಈಗ ಆಗಿದೆ. ಈಗ ಅವರಿಗೆ ಡಿಸೆಂಬರ್ನಿಂದ ಈಗ ಈ ಟೆಂಡರ್ ಪ್ರೋಸೆಸ್ಸನ್ನು ಅವ್ರ ಕಡೆ ಕೊಟ್ಟು ಈಗಾಗಲೇ ಅವರು ಕೆಲಸವನ್ನು ಮಾಡ್ತಾರೆ. ಏನಂದರೆ ಇವತ್ತು ನಾವು ಯಾರೂ ಕೂಡ ರೈತರಿಗೆ ನೀರು ಬಿಡಬೇಕು ಅನ್ನುವಂಥದ್ದೇ ಎಲ್ಲರ ಉದ್ದೇಶ. ಆದರೆ ಯಾವ ಶಾಸಕರು ಕೂಡ ಯಾರು ನಮ್ಮ ಸರ್ಕಾರ ನೀರು ಬಿಡಲಿಕ್ಕೆ ಕೂಡ ಬದ್ಧವಾಗಿದೆ. ಆದರೆ ತಜ್ಞರನ್ನು, ಇವತ್ತು ಇಂಜಿನಿಯರ್ಗಳನ್ನು ಅವರ ಸಭೆಯಲ್ಲಿ ಕರೆಸಿ ಏನು ಈಗ ಗೊಂದಲ ಸೃಷ್ಟಿಯಾಗಿದೆ ಅದನ್ನು ಒಂದು ನಿರ್ಣಯ ತೆಗೆದುಕೊಂಡು ಏನು ಈ ಬೆಳೆಗೆ ನೀರು ಬಿಡಬೇಕು ಇಲ್ಲ ಅನ್ನುವಂಥದ್ದು ನಾಳೆ ಒಂದು ತೀರ್ಮಾನವನ್ನು ಮಾಡಲಿಕ್ಕೆ ಈ ಸಭೆ ಐಸಿಸಿಯನ್ನು ಕರೆದಿದೆ. ಅದಕ್ಕೆ ಈ ವಿರೋಧ ಪಕ್ಷದವರಾಗಿರಲಿ, ಇನ್ನೊಬ್ಬರಾಗಿರಲಿ ಸುಮ್ಮನೆ ಸರ್ಕಾರದ ಮೇಲೆ ಬೇಕಾಬಿಟ್ಟಿ ಮಾತುಗಳನ್ನು ಆಡುವಂಥದ್ದು ಸರಿಯಲ್ಲ. ನಮ್ಮ ಸರ್ಕಾರ ಇವತ್ತು ರೈತರಿಗೆ ಅನೇಕ ನೀರಾವರಿಗಳನ್ನು ಇವತ್ತು ಮೊದಲಿಂದಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ದೇಶದಲ್ಲಿ ಡ್ಯಾಮ್ಗಳನ್ನು ಕಟ್ಟಿ ಇವತ್ತು ಒಂದು ಹಸಿರ ಕ್ರಾಂತಿಯನ್ನು ಮೂಡಿಸಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಅನ್ನುವಂಥದ್ದು ಕೂಡ ನಾವು ಹೇಳ್ತೀವಿ. ಅದ್ರ ಜೊತೆಗೆ ಈ ಡ್ಯಾಮನ್ನು, ನೀರನ್ನು ನಾವು ಒಳಗೆ ಹರಿಸೋದ್ರಿಂದ ನಮಗೆ ಯಾರಿಗೂ ಸಂತೋಷ ಇಲ್ಲ. ನಾವು ರೈತರಿಗೆ ಕೊಟ್ಟರೆ ಅದು ಅನುಕೂಲ ಆಗ್ತದೆ. ರೈತರಿಗೆ ಬೆಳೆ ಬಂದರೆ ಅವ್ರಿಗೆ ಅನುಕೂಲ, ಇವತ್ತು ನಮಗೂ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಇರ್ತದೆ. ಆದರೆ ಅಲ್ಲಿ ತಜ್ಞರ ಒಂದು ವರದಿಯನ್ನು ನಾವು ಕೇಳಬೇಕಾಗ್ತದೆ. ಇಷ್ಟು ದಿನದಲ್ಲಿ ಅದು ಮುಗಿತದೆ ಅನ್ನುವಂಥದ್ದನ್ನು ವರದಿ ತರಿಸ್ಕೊಂಡು ಅವರ 2 ತಿಂಗಳಾಗಿರಲಿ 3 ತಿಂಗಳಾಗಿರಲಿ ಆ ಮಧ್ಯೆ ಏನಿದೆ ಅದನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮ್ಮ ನೀರು ಬಿಡಲಿಕ್ಕೆ ಯಾವುದು ತೊಂದರೆ ಇಲ್ಲ. ನೀರಿದೆ. ಇವತ್ತು ಎಲ್ಲ ಶಾಸಕರುಗಳು ಕೂಡ ಅದನ್ನೇ ಬಯಸ್ತಾರೆ, ಎಲ್ಲ ಸಚಿವರು ಕೂಡ ಅದನ್ನೇ ಹೇಳ್ತಾರೆ. ಆದರೆ ಇವತ್ತು ಅದರ ಪರಿಸ್ಥಿತಿಯನ್ನು ಈಗಾಗಲೇ 7 ಗೇಟ್ಗಳು ಬೆಳ್ಳಾಗಿದ್ದಾವೆ, ಇನ್ನೊಂದು ಗೇಟ್ ಹೋಗಿದೆ, ಎಲ್ಲವನ್ನ ಕೂಡ ಅಧ್ಯಯನ ಮಾಡಿ ಇವತ್ತು ಮುಂದೆ ನಾವು ಏನು ತೀರ್ಮಾನ ಮಾಡಬೇಕನ್ನೋದನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ತುಂಗಭದ್ರಾ ಜಲಾಶಯದಿಂದ ಎಡದಂಡೆ ಮುಖ್ಯ ಕಾಲುವೆಗೆ 2ನೇ ಬೆಳೆಗೆ ನೀರು ಹರಿಸಬೇಕು ಹಾಗೂ ಭತ್ತ, ಜೋಳ ಖರೀದಿ ಕೇಂದ್ರಗಳನ್ನು ಡಿಸೆಂಬರ್ 1ರಿಂದಲೇ ಆರಂಭಿಸಬೇಕು. ಅತಿವೃಷ್ಟಿಯಿಂದ ಹಾನಿಗೀಡಾದ ಭತ್ತ, ತೊಗರಿ, ಹತ್ತಿ, ಸಜ್ಜೆ ಬೆಳೆಗಾರರಿಗೆ ಬೆಳೆ ಪರಿಹಾರ ನೀಡಬೇಕು. ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ವತಿಯಿಂದ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರರ ಮೂಲಕ ಮನವಿ ಸಲ್ಲಿಸಿದರು.
ನೀರಾವರಿ ಹಾಗೂ ಕುಡಿಯುವ ನೀರಿಗಾಗಿ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರದ ಲಕ್ಷಾಂತರ ಜನರು ಅವಲಂಬಿತರಾಗಿದ್ದಾರೆ. ಆಗಸ್ಟ್ 2024ರಂದು ತುಂಗಭದ್ರದ 19ನೇ ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಕೊನೆಗೆ ತೀವ್ರ ಪ್ರಯಾಸಪಟ್ಟು ಅಳವಡಿಸಲಾಯಿತು. ಈ ಘಟನೆ ನಡೆದು ಈಗಾಗಲೇ 14 ತಿಂಗಳು ಕಳೆದರೂ ಇದುವರೆಗೂ ಒಂದೇ ಒಂದು ಗೇಟನ್ನು ಕೂಡ ಡ್ಯಾಂಗೆ ಅಳವಡಿಸಲಾಗಿಲ್ಲ. ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ 3 ರಾಜ್ಯಕ್ಕೆ ಒಳಪಡುವ ತುಂಗಭದ್ರಾ ಮಂಡಳಿ ಹಲವು ಬಾರಿ ಸಭೆ ಮಾಡಿ ಇಲ್ಲಿಯವರೆಗೂ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳಲಿಲ್ಲ. ರಾಜ್ಯ ಸರ್ಕಾರ ಸೆಂಟ್ರಲ್ ವಾಟರ್ ಕಮಿಷನ್ ಮೇಲೆ ಹಾಗೂ ಇವರು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ರೈತರ ಹಿತ ಕಡೆಗಣಿಸಿದ್ದಾರೆ. ಕ್ರಸ್ಟ್ ಗೇಟ್ ಅಳವಡಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ವ್ಯಾಪ್ತಿಯ CWCಯವರು 80 TMC ನೀರು ಮಾತ್ರ ಸಂಗ್ರಹ ಇಟ್ಟುಕೊಳ್ಳಬೇಕೆಂದು ಆದೇಶ ಹೊರಡಿಸಿದ್ದಾರೆ. ಕಳೆದ ICC ಮೀಟಿಂಗ್ನಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಪಾಲಿನ ನೀರನ್ನು ತೆಗೆದು ಉಳಿದ 40ರಿಂದ 45 TMC ನೀರಿನಲ್ಲಿ 2ನೇ ಬೆಳೆಗೆ ನೀರು ಹರಿಸಲಾಗುವುದಿಲ್ಲ ಎಂದು ರಾಜ್ಯ ಸರ್ಕಾರದ ಸಚಿವರು ಹೇಳುತ್ತಿದ್ದಾರೆ. ಕೇಂದ್ರ ಸರ್ಕಾರವೂ ಕೂಡ ತಮ್ಮ ನಿರ್ಧಾರವನ್ನು ಸ್ಪಷ್ಟಪಡಿಸಿಲ್ಲ. ರೈತರನ್ನು ನೀರಾವರಿ ಸೌಲಭ್ಯದಿಂದ ವಂಚಿಸುವ ತೀರ್ಮಾನವಾಗಿದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನೀರು ಹರಿಸುವಲ್ಲಿ ಯಾವುದೇ ರಾಜಕಾರಣ ಮಾಡದೆ ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು, 2ನೇ ಬೆಳೆಗೆ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ಈ ವೇಳೆ ಬಸವಂತರಾಯಗೌಡ ಕಲ್ಲೂರ್, ಅಮೀನ್ ಪಾಷಾ ದಿದ್ಗಿ, ಬಸವರಾಜ್ ಗೋಡಿಹಾಳ್, ಬಸವರಾಜ್ ಹಂಚಿನಾಳ್ ಕ್ಯಾಂಪ್, ವೀರಭದ್ರಯ್ಯ ಸ್ವಾಮಿ, ವೀರೇಶ್ ಶಿವನಗೌಡ, ಅಮರಗುಂಡಪ್ಪ ಹೊಸಮನಿ, ಯಮನಪ್ಪ, ಯೂಸುಫ್ ಸಾಬ್, ಖಾದರ್ ಪಾಷಾ ಸೇರಿದಂತೆ ಅನೇಕ ಸಂಘಟನೆಯ ಮುಖಂಡರು ಇದ್ದರು. ನಿಮ್ ಸಂಪೂರ್ಣ ಸಾಲ ಮನ್ನಾ ಅಂತ ಹೇಳ್ದ, 15 ಲಕ್ಷ ನಿಮ್ಮ ಅಕೌಂಟಿಗೆ ಅಂತ ಹೇಳ್ದ. ಆದ್ರೆ ಇದೆಲ್ಲ ಕೇಳಿದ್ರೆ, ನಮ್ಮ ರೈತ ಸಂಘದವ್ರ ಕೇಳಿದ್ರೆ ಇದು ಎಲೆಕ್ಷನ್ನಿನ ಜುಮ್ಲಾನ್, ಎಲೆಕ್ಷನ್ನ ಇದು ಚುನಾವಕ ಜುಮ್ಲಾ ಅಂತಾನೆ. ಏನ್ರಿ, ಒಬ್ಬ ಜವಾಬ್ದಾರಿ ಮನುಷ್ಯರು ಮಾತಾಡೋದ ಇದು? ಒಬ್ಬ ಪ್ರಧಾನಮಂತ್ರಿ ಮಾತಾಡೋದ ಇದು? ಏನನ್ಬೇಕು ನಿಮಗೆ? ದಲ್ಲಾಳ ಅನ್ಬೇಕು ತಾನೆ? ನಾವು ನಿಮ್ಮಂತವ್ರಿಗೆ ನಾವು ದನಿಸಂತ ದಲ್ಲಾಳ್ರು ಅಂತ ಹೇಳ್ತೀವಿ. ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ರಾಯಚೂರು, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು ಇವರ ಸಹಯೋಗದೊಂದಿಗೆ ಜನನಿ ಪುಷ್ಪಕಲಾ ಯುವಕ ಸಂಘ ಹ್ಯಾರೆಡ್ ಅವರಿಂದ ತಾಲೂಕಿನ ಗಾಂಧಿನಗರ, ಜಾಲಿಹಾಳ ಗ್ರಾಮ ಪಂಚಾಯತಿಗಳಲ್ಲಿ ಏಡ್ಸ್ ಬಗ್ಗೆ ಜನರಲ್ಲಿರುವ ಭಯದ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರದ ಹೂವಿನಹಡಗಲಿ ತಾಲೂಕಿನವರಾದ ಇವರು ರಾಯಚೂರು ಜಿಲ್ಲೆಯ ಸಿಂಧನೂರು ಮತ್ತು ಲಿಂಗಸೂರಿನಲ್ಲಿ ನವೆಂಬರ್ 3ರಿಂದ ನವೆಂಬರ್ 12ರವರೆಗೆ ನಿರಂತರ ಜಿಲ್ಲೆಯಾದ್ಯಂತ HIV ಏಡ್ಸ್ ಬಗ್ಗೆ ಇರುವ ಜಾಗೃತಿ ಮೂಡಿಸಲಿದ್ದಾರೆ. ತಂಡದ ಅಧ್ಯಕ್ಷರಾದ P. ಚಮನ್ ಸಾಹೇಬ್, ಉಲ್ಗಪ್ಪ, ಹನುಮಯ್ಯ ಕೆ, ಸೈಫುಲ್ಲಾ, ಹರಿಕತೆ ಮಂಜು ಸೋಕತಲಿ, M. ಬೀರಪ್ಪ, H. ನಿಂಗಪ್ಪ, KS ಮಮತಾ, ಶಿಲ್ಪಾ ಮೈದೂರು ಸೇರಿದಂತೆ ಅನೇಕ ಕಲಾವಿದರು ಭಾಗವಹಿಸಿ ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಿದರು. ತಾಲೂಕು ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್, ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮ ಆಸ್ಪತ್ರೆಯಿಂದ ಒಂದು ಸರ್ ಬಂದಿದ್ದಾರೆ. ಅದೇ ನಿನ್ ತಮ್ಮನಿಗೆ ಅದೇನೋ ಮಚ್ಚೆ ಇದೆ ಅಂತ ಹೇಳಿ ನಾನು ತೋರಿಸಿದ್ದಲ್ಲಪ್ಪ, ಅದನ್ನ ಕುಲಂಕುಷವಾಗಿ ನಿಂಗೆ ಏನ್ ಬೇಕು ಮಾಹಿತಿ ನಮ್ಮ ಸರ್ ಕರ್ಕ ಬರ್ತೀನಿ ಅಂತ ಹೇಳಿದ್ದಲ್ಲ, ಅದಕ್ಕೆ ಅದ್ರ ಬಗ್ಗೆ ನಿಂಗೆ ಏನೇನ್ ಬೇಕು ಎಲ್ಲ ಅವ್ರನ್ನ ಕೇಳಿದ್ರೆ ಹೇಳ್ತೇನೆ ನೋಡು. ಮನುಕುಲದ ಮಂದಿರೋಪವಾಲಿದೋ, ಮನುಕುಲದ ಮಂದಿರೋಪವಾಲಿದೋ. ಎಲ್ಲ ಜೀವಿ ಹುಟ್ಟಿದ ಮೇಲೆ, ಎಲ್ಲ ಜೀವಿ ಹುಟ್ಟಿದ ಮೇಲೆ ಸಾಯಲೇಬೇಕು, ಇದು ನಿಯಮ, ಸಾಯಲೇಬೇಕು, ಇದು ನಿಯಮ. ಮತ್ತೊಮ್ಮೆ ಮುಖ್ಯಾಂಶಗಳು. ನೀರಿನ ಬಗ್ಗೆ ರೈತರಲ್ಲಿ ಗೊಂದಲ ಸೃಷ್ಟಿಸುವುದು ಬೇಡ. ಆರ್ ಬಸನಗೌಡ, ತುರ್ವಿಹಾಳ್. ಬೇಸಿಗೆ ಬೆಳೆಗೆ ನೀರು ಬಿಡಿ, ಖರೀದಿ ಕೇಂದ್ರ ತೆರೆಯಲು ರೈತ ಸಂಘಟನೆಯಿಂದ ಪ್ರತಿಭಟನೆ. ಗಾಂಧಿನಗರ ಜಾಲಿಹಾಳ್ ಗ್ರಾಮದಲ್ಲಿ ಜನನಿ ಪುಷ್ಪಕಲಾ ಯುವಕ ಸಂಘದಿಂದ ಏಡ್ಸ್ ಬಗ್ಗೆ ಜಾಗೃತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.